ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ಸ್ವಾತಿ. ಇದು ಯುನಿಕ್ ಹಾಗೂ ಈಸಿ ಕ್ರೋಶೆಟ್ ಟ್ಯುಟೋರಿಯಲ್. ಈ ಟ್ಯುಟೋರಿಯಲ್ಲಿ ನಾನು ಈ ಬ್ಯೂಟಿಫುಲ್ ಡ್ರೆಸ್ನ ಕ್ರೋಶೆಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ರೆಡಿ ಮಾಡಿದ್ದೀನಿ. ಇಲ್ಲಿ ನಾನು 1 to 2 ಇಯರ್ ಮಗುಗೆ ಈ ಡ್ರೆಸ್ ಮಾಡಿರೋದು. ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ, ಆರ್ಡ್ರ್ ಕೊಟ್ಟಿರೋ ಮೆಸರ್ಮೆಂಟ್ ಅಂತ. ನೀವು ಬೇರೆ ಬೇರೆ ವಯಸ್ಸಿನ ಮಕ್ಕಳಿಗೆ ಮಾಡೋಕ್ಕೆ ಈ ಬೇಸಿಕ್ ಚಾರ್ಟ್ನ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ನಾನು ಇದಕ್ಕೆ 4 mm ಕ್ರೋಶೆಟ್ ಹುಕ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೂ ಒಲಿವೆಯ ಬ್ಲ್ಯಾಕ್ ಅಕ್ರೈಲಿನ್ ಯಾರ್ನ ತೊಗೊಂಡಿದ್ದೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೊದಲಿಗೆ ನಾನು ಸ್ಲಿಪ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಲಿಪ್ ನಾಟ್ ಆದಮೇಲೆ ಚೈನ್ ಹಾಕ್ತೀನಿ. ನೋಡಿ, ಒಂದು ಚೈನ್ ಹಾಕಿದೆ, ಮತ್ತೊಂದು ಚೈನ್ ಹಾಕ್ತಾ ಇದ್ದೀನಿ. ಇದೇ ಥರ ನಾನು 17 ಚೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಮಾಡ್ತಿರೋದು ಹೇಳಿದ ಹಾಗೆ 1 to 2 years ಮಗುಗೆ. ನೀವು 6 to 12 months ಆದರೆ 2 ಚೈನ್ ಕಮ್ಮಿ ಹಾಕ್ಕೋಬೇಕು. ಹಾಗೆ 2 to 3 years ಹಾಗೆ ಆದರೆ 2 ಚೈನ್ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಬೆಟರ್ ನೀವು ಮಗು ಮೆಸರ್ಮೆಂಟ್ ತಗೊಂಡು ಮಾಡೋದು ಒಳ್ಳೆಯದು. ನೋಡಿ, ಇಲ್ಲಿಗೆ 17 ಚೈನ್ ಹಾಕಿದ್ದೀನಿ. ನೆಕ್ಸ್ಟ್ ರೋ 1ಗೆ ನಾನು ಫಸ್ಟು 3rd ಚೈನಿಗೆ ಅಂದರೆ 2 ಚೈನ್ ಸ್ಕಿಪ್ ಮಾಡಿ 3rd ಚೈನಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ ಇರೋದ್ರಿಂದ ವಿಡಿಯೋಗೆ ಸ್ಟಿಚಸ್ಗಳು ಸರಿ ಕಾಣಿಸಲ್ಲ. ಸೊ ನಾನು ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಚೈನ್ಗೆ. ಇದು ನಿಮ್ಮ ಕೈ ಡೆನ್ಸಿಟಿ ಮೇಲೂ ಸೈಜ್ ಡಿಪೆಂಡ್ ಆಗುತ್ತೆ. ನೀವು ಟೈಟಾಗಿ ಹಾಕ್ತಿರೋ ಅಥವಾ ಲೂಸಾಗಿ ಹಾಕ್ತಿರೋ ಅನ್ನೋದ್ರ ಮೇಲೆ ಸೈಜ್ ಡಿಪೆಂಡ್ ಆಗುತ್ತೆ. ಸೊ ನೀವು ಯಾವ ರೀತಿ ಹಾಕ್ತಿರೋ ಅದ್ರ ಮೇಲೆ ನೀವು ಮೆಸರ್ಮೆಂಟ್ನ ನೋಡ್ಕೊಳ್ಳಿ. ಮತ್ತು ಈಗ 3rd ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಚೈನ್ಗೆ. ಇದೇ ಥರ ಟೋಟಲ್ ನಾನು 15 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಟೋಟಲ್ ಫಸ್ಟಿಗೆ 17 ಚೈನ್ ಹಾಕ್ಕೊಂಡಿದ್ವಿ, ಅದರಲ್ಲಿ ಫಸ್ಟಿಗೆ 2 ಸ್ಕಿಪ್ ಮಾಡಿದ್ವಿ. ಸೊ ಟೋಟಲ್ 15 ಚೈನ್ ಉಳಿಯುತ್ತೆ. 15 ಚೈನ್ಗೆ 15 ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೋಡಿ, 15 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ 2 ಚೈನ್ ಹಾಕಿ ಟರ್ನ್ ಮಾಡ್ತೀನಿ ಸೆಕೆಂಡ್ ರೋ ಸ್ಟಾರ್ಟ್ ಮಾಡೋಕ್ಕೆ. ಟರ್ನ್ ಮಾಡಿ ಈಗ ಫಸ್ಟು ಸ್ಟಿಚ್ ಇದೆಯಲ್ಲ, ಆ ಸ್ಟಿಚ್ಚಿಗೆ ನಾನು 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಒಂದೇ ಸ್ಟಿಚ್ಚಿಗೆ ನಾನು 2 ಸಾರಿ ಡಬಲ್ ಕ್ರೋಶೆಟ್ ಹಾಕ್ತೀನಿ. ಒಂದು ಹಾಕಿದೆ, ಈಗ ಮತ್ತೆ ಇನ್ನೊಂದು ಹಾಕ್ತೀನಿ ಸೇಮ್ ಸ್ಟಿಚ್ಚಿಗೆ. ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಇದೇ ಥರ ಎಂಡ್ವರೆಗೂ ಎವ್ರಿ ಸ್ಟಿಚ್ಚಿಗೆ ಒಂದೊಂದು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ಈಗ ಲಾಸ್ಟ್ ಸ್ಟಿಚ್ಚಿಗೆ ಫಸ್ಟ್ ಸ್ಟಿಚ್ಚಿಗೆ ಹಾಕಿದಾಗೆ ಒಂದೇ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್ನ ಹಾಕಬೇಕು. ಈಗ ನೋಡಿ, ಒಂದು ಡಬಲ್ ಕ್ರೋಶೆಟ್ ಹಾಕಿದ್ದೀನಿ ಸ್ಟಿಚ್ಚಿಗೆ, ಲಾಸ್ಟ್ ಸ್ಟಿಚ್ಚಿಗೆ. ಮತ್ತು ಸೇಮ್ ಸ್ಟಿಚ್ಚಿಗೆ ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಈಗ ಮತ್ತೆ 2 ಚೈನ್ ಹಾಕಿ ಟರ್ನ್ ಮಾಡಿ ಸೇಮ್ ಪ್ಯಾಟರ್ನ ರಿಪೀಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟು, ಆಮೇಲೆ ಎವ್ರಿ ಸ್ಟಿಚ್ಚಿಗೂ ಒಂದೊಂದು ಡಬಲ್ ಕ್ರೋಶೆಟು,
ಹಾಗೆ ಲಾಸ್ಟ್ ಸ್ಟಿಚ್ಚಿಗೆ ಮತ್ತು 2 ಡಬಲ್ ಕ್ರೋಶೆಟು. ಇದೇ ಥರ ನಾನು ರೋ 8ವರೆಗೂ ರಿಪೀಟ್ ಮಾಡ್ತಾ ಹೋಗ್ತೀನಿ. ನೋಡಿ 8 ರೋ ಆದಮೇಲೆ ನಿಮಗೆ ಈ ಥರ ಶೇಪಲ್ಲಿ ಬರುತ್ತೆ. ಲಾಸ್ಟಿಗೆ ಫಸ್ಟಿಗೆ ಒಂದೊಂದು ಇನ್ಕ್ರೀಸ್ ಮಾಡ್ತಾ ಬಂದಾಗ ಈ ಥರ ಬರುತ್ತೆ. ಇಷ್ಟಾದಮೇಲೆ ಇದನ್ನು ಥ್ರೆಡ್ನ ಕಟ್ ಮಾಡ್ತೀನಿ ಇಲ್ಲಿಗೆ. ಈಗ ಮತ್ತೆ ಥ್ರೆಡ್ ತೊಗೊಂಡು ಫಸ್ಟಿಗೆ ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಂಡು ನೆಕ್ಸ್ಟು ಚೈನ್ ಹಾಕ್ತೀನಿ. ನೋಡಿ ಒಂದು ಚೈನ್ ಹಾಕಿದೆ, ಹಾಗೆ ಎರಡನೇದು, ಹೀಗೆ ಟೋಟಲ್ 22 ಚೈನ್ ಹಾಕ್ಕೊಳ್ತೀನಿ. ನೋಡಿ ಈಗ 22 ಚೈನ್ ಹಾಕಿದ್ದೀನಿ. ಈಗ ಫಸ್ಟಿಗೆ ನಾವು ರೆಡಿ ಮಾಡಿದ್ವಲ್ಲ, ಇದಕ್ಕೆ ಫಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಮತ್ತು ಸೇಮ್ ಸ್ಟಿಚ್ಚಿಗೆ ನಾನು ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಈಗ ಮತ್ತೆ ಕಂಟಿನ್ಯೂ ಒಂದೊಂದು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಟೋಟಲ್ 29 ಸ್ಟಿಚಸಲ್ಲಿ ನಾನು ಲಾಸ್ಟ್ 2 ಬಿಟ್ಟು ಮಧ್ಯ 27 ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಮತ್ತು ಲಾಸ್ಟಿಗೆ ಒಂದೊಂದು ಇನ್ಕ್ರೀಸ್ ಮಾಡಬೇಕು. ಒಂದು ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಸೊ ಮಧ್ಯ 27 ಡಬಲ್ ಕ್ರೋಶೆಟ್ ಹಾಕಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ ಲಾಸ್ಟಿಗೆ ಮತ್ತೆ 24 ಚೈನ್ನ ಹಾಕಿದ್ದೀನಿ. ಇಲ್ಲಿ ನೋಡಿ 24 ಚೈನ್ ಹಾಕಿದ್ದೀನಿ. ಈಗ ಟರ್ನ್ ಮಾಡಿ ಮತ್ತೆ ಥರ್ಡ್ ಚೈನಿಗೆ, ಅಂದರೆ 2 ಚೈನ್ ಸ್ಕಿಪ್ ಮಾಡಿ ಥರ್ಡ್ ಚೈನಿಗೆ ನಾನು ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಇದೇ ಥರ ನೆಕ್ಸ್ಟು 21 ಚೈನ್ಗೂ ಕೂಡ ನಾನು ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೋಡಿ ಹೀಗೆ ಇಲ್ಲಿವರೆಗೂ ಹಾಕ್ಕೊಳ್ತೀನಿ, 21 ಚೈನ್ವರೆಗೂ. ಹಾಗೆ ಇಲ್ಲಿ ಮಧ್ಯ 31 ಡಬಲ್ ಕ್ರೋಶೆಟ್ ಆಗುತ್ತೆ. ಆಮೇಲೆ ಮತ್ತೆ ಎಂಡಿಗೆ 22 ಚೈನ್ಗೆ 22 ಡಬಲ್ ಕ್ರೋಶೆಟ್ ಹಾಕಬೇಕು. ನೋಡಿ ಸೆಕೆಂಡ್ ರೋ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಥರ್ಡ್ ರೋ ಸ್ಟಾರ್ಟ್ ಮಾಡೋಕ್ಕೆ ನಾನು 2 ಚೈನ್ ಹಾಕ್ಕೊಳ್ತೀನಿ. 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ತೀನಿ. ಟರ್ನ್ ಮಾಡಿ ಈಗ ಫಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಈ ರೋ ಫುಲ್ಲು ಹೀಗೆ ಒಂದೊಂದು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು ಎವ್ರಿ ಸ್ಟಿಚಸ್ಗೂ. ನೋಡಿ ಹೀಗೆ ಎಂಡ್ವರೆಗೂ ನಾನು ಹಾಕಿಬಿಟ್ಟು ತೋರಿಸ್ತೀನಿ. ನೋಡಿ
ಥರ್ಡ್ ರೋ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದೆರಡು ಜಾಯಿನ್ ಮಾಡಬೇಕು. ಫಸ್ಟಿಗೆ ಇಲ್ಲಿ ನಾನು ಬಟನ್ ಹಾಕೋಕ್ಕೋಸ್ಕರ ಇಷ್ಟು ಬಿಟ್ಟಿರ್ತೀನಿ. ಸೊ ನಾನು ಫಸ್ಟಿಗೆ 1 2 3 ಮೂರನೇದಕ್ಕೆ ಹಾಕ್ತಾಯಿದ್ದೀನಿ. 2 ಸ್ಟಿಚಸ್ನ ಸ್ಕಿಪ್ ಮಾಡಿ ಥರ್ಡ್ ಸ್ಟಿಚಿಗೆ ನಾನು ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ತಾ ಇದ್ದೀನಿ. ಈಗ 4th ರೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ 11 ನಾನು ಡಬಲ್ ಕ್ರೋಶೆಟ್ ಹಾಕ್ತೀನಿ. 1 2 3 4 5 ನೋಡಿ, ಇದೇ ರೀತಿ 11 ನಾನು ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಒಂದು ಇನ್ಕ್ರೀಸ್ ಅಂದರೆ ಒಂದು ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್. ಸೊ ಅದೇ ಥರ 6 ಟೈಮ್ಸ್ ರಿಪೀಟ್ ಆಗಬೇಕು. ರೋ 4 ಫುಲ್ಲು 11 ಡಬಲ್ ಕ್ರೋಶೆಟು, ಒಂದು ಡಬಲ್ ಕ್ರೋಶೆಟ್ ಇನ್ಕ್ರೀಸು 6 ಟೈಮ್ಸ್ ರಿಪೀಟ್ ಮಾಡಬೇಕು. ಅದಾದಮೇಲೆ ಲಾಸ್ಟಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡಬೇಕು. ಸೊ ಇದೇ ರೀತಿ ಪ್ಯಾಟರ್ನ ರಿಪೀಟ್ ಮಾಡ್ತಾ ಹೋಗಬೇಕು. ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಕೊಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ರೋ 5ಗೆ 12 ಡಬಲ್ ಕ್ರೋಶೆಟು, 1 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ 6 ಟೈಮ್ ರಿಪೀಟ್ ಮಾಡಬೇಕು. ನೆಕ್ಸ್ಟು ರೋ 6ಗೆ 13 ಡಬಲ್ ಕ್ರೋಶೆಟು, 1 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ 6 ಟೈಮ್ ರಿಪೀಟ್. ಅದೇ ರೀತಿ 7th ರೋಗೆ 14 ಡಬಲ್ ಕ್ರೋಶೆಟ್, 1 ಡಬಲ್ ಕ್ರೋಶೆಟ್ ಇನ್ಕ್ರೀಸ್ 6 ಟೈಮ್ ರಿಪೀಟ್. ಇದೇ ಥರ ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದೊಂದು ರೋಗು ಒಂದೊಂದು ಇನ್ಕ್ರೀಸ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆದಮೇಲೆ ಇದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಕಂಪ್ಲೀಟ್ ಮಾಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಇದು ಬಟನ್ ಹಾಕೋಕ್ಕೆ ಸ್ಪೇಸ್ ಬಿಟ್ಟಿರೋದು ನೋಡಿ. ಇಷ್ಟು ಲೆಂತ್ವರೆಗೂ ನಾನು ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಲೆಂತು ಅಲ್ಲಿವರೆಗೂ ಹಾಕೋಬೋದು. ನೋಡಿ, ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಎಲ್ಲದು. ಈ ಥರ ಸ್ಟ್ರೈಪ್ಸ್ ಮಾಡಬೇಕೀಗ ನೆಕ್ ಹತ್ರ. ಸೊ ಒಂದು ಆಲ್ರೆಡಿ ಮಾಡಿದ್ದೀನಿ. ನಾನು ನಿಮಗೆ ಹೇಗೆ ಮಾಡೋದು ಅಂತ ಮತ್ತೊಂದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ಈ ಥರ ಬ್ಯಾಕ್ ಸೈಡು ಕ್ರಾಸ್ ಶೇಪಲ್ಲಿ ಬರುತ್ತೆ, ಇಂಟು ಮಾರ್ಕಲ್ಲಿ ಬರುತ್ತೆ. ಇದು ಫ್ರಂಟ್ ಇಲ್ಲಿ ಜಾಯಿನ್ ಮಾಡ್ತೀವಿ, ಇಲ್ಲಿ ಹೀಗೆ ಬರುತ್ತೆ. ಸೊ ಇನ್ನೊಂದು ನಾನು ಇದು ಮಾಡಿ ತೋರಿಸ್ತೀನಿ. ಈಗ ಮತ್ತೆ ಬ್ಲ್ಯಾಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಸ್ಲಿಪ್ ನಾಟ್ ಹಾಕ್ಕೊಂಡು ಚೈನ್ ಹಾಕ್ತೀನಿ. ಇಲ್ಲಿ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನಿಮಗೆ ಚೈನ್ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಚೈನ್ ಸ್ಕಿಪ್ ಮಾಡಿ ಥರ್ಡ್ ಒನ್ನಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ರೋ ಕಂಪ್ಲೀಟು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ನೋಡಿ, ಕಂಪ್ಲೀಟ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಒಂದು ಚೈನ್ ಹಾಕಿ ಇಲ್ಲಿಗೆ ಒಂದು ಸ್ವಲ್ಪ ಥ್ರೆಡ್ ಬಿಟ್ಟು ಕಟ್ ಮಾಡ್ತೀನಿ. ಇಷ್ಟೇ ಸಿಂಪಲ್. ಸ್ಟ್ರೈಪ್ ಮಾಡೋದು ಈಸಿ. ಜಸ್ಟ್ ಚೈನ್ ಹಾಕಿ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗೋದು.
ನಿಮಗೆ ಎಷ್ಟು ಲೆಂತ್ ಬೇಕೋ ನೀವು ನೋಡಿಕೊಂಡು ಅಷ್ಟಕ್ಕೆ ನೀವು ಚೈನ್ ಹಾಕಬೇಕು. ಇದನ್ನು ಬ್ಲ್ಯಾಕ್ ಥ್ರೆಡನ್ನು ಹೈಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈಗ ನೀಡಲ್ ಯೂಸ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ತೀನಿ ಎರಡನ್ನೂ. ಸೊ ನೋಡಿ, ಈ ಥರ ನೀಡಲ್ ಯೂಸ್ ಮಾಡಿಕೊಂಡು ನಾನು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ಹಾಗೆ ಜಾಯಿನ್ ಮಾಡಿ ತೋರಿಸ್ತೀನಿ. ನೋಡಿ, ಎರಡು ಜಾಯಿನ್ ಮಾಡಿದ್ದೀನಿ ಈ ಥರ. ಈಗ ನಾನು ಫ್ರಂಟ್ ಬೋ ಮಾಡೋಕ್ಕೆ ನಾನು 2 mm ಹುಕ್ನ ತೊಗೊಂಡಿದ್ದೀನಿ. ವೈಟ್ ಕಲರಲ್ಲಿ ನಾನು ಬೋ ಮಾಡ್ತಾ ಇದ್ದೀನಿ. ವೈಟ್ ಥ್ರೆಡ್ಡಿಂದ ಫಸ್ಟಿಗೆ ನಾನು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚೈನ್ ಹಾಕ್ಕೊಳ್ತಾ ಹೋಗ್ತೀನಿ. ನಿಮಗೆ ಫ್ರಂಟಲ್ಲಿ ಎಷ್ಟು ಲೆಂತ್ ಬೇಕು ನೋಡಿ ಅಷ್ಟು ಚೈನ್ ಹಾಕ್ಕೊಳ್ಳಿ. ನಾನಿಲ್ಲಿ ಅರೌಂಡ್ 120 ಹಾಗೆ ಚೈನ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು 2 ಚೈನ್ ಬಿಟ್ಟು 3rd ಚೈನಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಚೈನ್ಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಇದೇ ರೀತಿ ಕಂಪ್ಲೀಟ್ ರೋ ನಾನು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ನೋಡಿ, ಒಂದು ರೋ ಪೂರ್ತಿ ಕಂಪ್ಲೀಟ್ ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಮತ್ತೆ 2 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡಿ ಈಗ ನೆಕ್ಸ್ಟ್ ರೋ ಡಬಲ್ ಕ್ರೋಶೆಟ್ ಹಾಕಬೇಕು. ನಾನಿಲ್ಲಿ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ, ಸ್ಟಿಚ್ಚಿಗಲ್ಲ. ನೋಡಿ, ಫಸ್ಟ್ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ರೋ ಕಂಪ್ಲೀಟ್ ಎಂಡ್ವರೆಗೂ ಇದೇ ಥರ ನಾನು ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ನೋಡಿ, ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ರೋಸ್ ಜಾಸ್ತಿ ಹಾಕ್ತಾ ಹೋಗಬೇಕು. ಬೋ ಟೈಪಲ್ಲಿ ನಾನು ಈ ಥರ ಫೋಲ್ಡ್ ಮಾಡ್ಕೊತಿದ್ದೀನಿ. ಸೊ ಇದು ಮತ್ತೆ ವೈಟ್ ಥ್ರೆಡ್ ತಗೊಂಡು ಮಧ್ಯ ಸುತ್ತುತ್ತೀನಿ ಈ ಥರ ಟೈಟಾಗಿ. ನೋಡಿ, ಈಗ ಈ ಬೋ ರೆಡಿ ಆಗಿದೆ. ಈಗ ಈ ಬೋನ ಡ್ರೆಸ್ಸಿಗೆ ಅಟ್ಯಾಚ್ ಮಾಡ್ತಿದ್ದೀನಿ. ನೀಡಲ್ನ ಥ್ರೆಡ್ಗೆ ಹಾಕ್ಕೊಂಡು ನಾನು ನಾರ್ಮಲ್ ಸೀವಿಂಗ್ ಹೊಲಿತಾ ಹೋಗ್ತೀನಿ. ಕರೆಕ್ಟು ಮಿಡಲಲ್ಲಿ ಮಾರ್ಕ್ ಹಾಕ್ಕೋಬೇಕು. ಕರೆಕ್ಟ್ ಮಿಡಲಲ್ಲಿ ಮಾರ್ಕ್ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ, ಈಗ ನಾನು ಬಟನ್ ಅಟ್ಯಾಚ್ ಮಾಡ್ತೀನಿ.
ಬ್ಯಾಕ್ ಸೈಡ್ ಎರಡು ಸೈಜ್ ಅಡ್ಜಸ್ಟ್ಮೆಂಟಿಗೆ ಬಟನ್ ಹಾಕ್ತಾ ಇದ್ದೀನಿ. ಇದು ಸ್ಟ್ರೈಪ್ಸಿಗೆ 2 ಬಟನ್ ಹಾಕ್ತಾ ಇದ್ದೀನಿ. ಸ್ಟ್ರೈಪ್ಸ್ ಲೆಂತ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ನಾನು ಇಲ್ಲಿ 2 ಬಟನ್ ಹಾಕ್ತಾ ಇದ್ದೀನಿ ಸೈಡಿಗೆ. ನೋಡಿ ಇಲ್ಲಿ ಬಟನ್ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ನಾವು ಡಬಲ್ ಕ್ರೋಶೆಟ್ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಅದಕ್ಕೆ ನಾವು ಬಟನ್ಸ್ನ ಹಾಕೋಬೋದು, ಟೈಟಾಗಿ ಕೂರುತ್ತೆ. ಸೇಮ್ ಅದೇ ಥರ ಸ್ಟ್ರೈಪ್ಸಿಗೂ ನಾನು ಬಟನ್ ಹಾಕಿದ್ದೀನಿ. ಅದು ಲೆಂತ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ಎಷ್ಟು ಬೇಕಾದರೂ. ನೋಡಿ ಇದು ಫುಲ್ ಕಂಪ್ಲೀಟ್ ಆಗಿದೆ. ಕೆಳಗೆ ಮಗು ನೇಮ್ ಕೂಡ ನಾನು ಥ್ರೆಡ್ಡಲ್ಲಿ ಡಿಸೈನ್ ಮಾಡಿದ್ದೀನಿ ನೋಡಿ. ಇದಕ್ಕೆ ಕ್ಯೂಟ್ ಮ್ಯಾಚಿಂಗ್ ಹೆಡ್ ಬ್ಯಾಂಡ್ ಕೂಡ ಮಾಡಿದ್ದೀನಿ. ಅದನ್ನು ನೆಕ್ಸ್ಟ್ ಟ್ಯುಟೋರಿಯಲ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವತ್ತಿನ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.